ಅಂದದಗಿರಿ ಚಂದ ನೋಡಿರೋ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಮಾರನ್ ಆನ್ ಸ್ಟೇಜ್ ಪ್ಲೀಸ್. ಅಂದದ ಗಿರಿ ಚಂದ ನೋಡಿರೋ ನಮ್ಮ ಮಾದೈನಗಿರಿಗೆ ಬಂದಿರೋ ಸ್ವಾಮಿಯ ಗುಡಿಯ ಗೋಪುರವ ನೋಡಿರೋ. ಮೂರು ಕಣ್ಣುಳ್ಳವನ ಮುಗಿಲು ಬಣ್ಣದವನ ಮುದ್ದಾದ ಮುಗವ ನೋಡಿರೋ. ಓ ಮಾಯ್ಕಾನ ಬಿದ್ದು ಬೇಡಿರೋ. ಚಿನ್ನದ ತೇರಲ್ಲಿ ಕುಂತು ಬರುವ ಅಂದುಳ್ಳ ಮುಗವ ನೋಡಿರೋ. ಚಿನ್ನದ ತೇರಲ್ಲಿ ಕುಂತು ಬರುವ ಅಂದುಳ್ಳ ಮುಗವ ನೋಡಿರೋ. ನಮ್ಮ ಸ್ವಾಮಿಗೆ ಹೂಗೆ ಎಂದಿರೋ. ನಮ್ಮ ಸ್ವಾಮಿಗೆ ಹೂಗೆ ಎಂದಿರೋ. ಅಂದದ ಗಿರಿ ಚಂದ ನೋಡಿರೋ ನಮ್ಮ ಮಾದೈನಗಿರಿಗೆ ಬನ್ನಿರೋ. ಸ್ವಾಮಿಯ ಗುಡಿಯ ಗೋಪುರವ ನೋಡಿರೋ. ಮಾದಯ್ಯ ಬರುವಾಗ ಮಾಡೆಲ್ಲ ಗಮ್ಮೆಂದು ಮಾಳಾದ ಗರುಕೆ ಚಿಗುರ್ಯಾವೋ. ಮಾದಯ್ಯ ಬರುವಾಗ ಮಾಡೆಲ್ಲ ಗಮ್ಮೆಂದು ಮಾಳಾದ ಗರುಕೆ ಚಿಗುರ್ಯಾವೋ. ಮಾಳಾದ ಗರುಕೆ ಚಿಗುರ್ಯಾವೋ. ಮಾದೇವ್ನ ಮಾಡಲ್ಲಿ ಮಳೆಯೂ ಸುರಿದಾವೋ. ಮಾಡಲ್ಲಿ ಮಳೆಯೂ ಸುರಿದಾವೋ. ಓ ಮಾಡಲ್ಲಿ ಮಳೆಯೂ ಸುರಿದಾವೋ. ಮಲೆಯೆಲ್ಲ ಹಸುರಾಗಿ ನಿಂದಾವೋ. ಅಂದದ ಗಿರಿ ಚಂದ ನೋಡಿರೋ ನಮ್ಮ ಮಾದೈನಗಿರಿಗೆ ಬಂದಿರೋ. ಸ್ವಾಮಿಯ ಗುಡಿಯ ಗೋಪುರವ ನೋಡಿರೋ. ಮೂರು ಕಣ್ಣುಳ್ಳವನ ಮುಗಿಲು ಬಣ್ಣದವನ ಮುದ್ದಾದ ಮುಗವ ನೋಡಿರೋ. ಓ ಮಾಯ್ಕಾನ ಬಿದ್ದು ಬೇಡಿರೋ. ಚಿನ್ನದ ತೇರಲ್ಲಿ ಕುಂತು ಬರುವ ಅಂದುಳ್ಳ ಮುಗವ ನೋಡಿರೋ. ಚಿನ್ನದ ತೇರಲ್ಲಿ ಕುಂತು ಬರುವ ಅಂದುಳ್ಳ ಮುಗವ ನೋಡಿರೋ. ನಮ್ಮ ಸ್ವಾಮಿಗೆ ಹೂಗೆ ಎಂದಿರೋ. ನಮ್ಮ ಸ್ವಾಮಿಗೆ ಹೂಗೆ ಎಂದಿರೋ. ನಮ್ಮ ಸ್ವಾಮಿಗೆ ಹೂಗೆ ಎಂದಿರೋ. ನಮ್ಮ ಸ್ವಾಮಿಗೆ ಹೂಗೆ ಎಂದಿರೋ. ಹುಗೆ ಮಾತ್ಮಲಯ ಹುಗೆ ಮಾತ್ಮಲಯ. ಮಾರಣ್ಣ ಅವರೇ ಹೇಳಿ ಮ್ಯಾಮ್. ಖುಷಿ ಆಯ್ತಾ? ಖುಷಿ ಆಯ್ತು ಮ್ಯಾಮ್. ಓಕೆ ಅರ್ಚನಾ ಮ್ಯಾಮ್. ವಾ ವಾ ಹಿಂದಿನ ಸಂಚಿಕೆಯಲ್ಲಿ ಈ ಒಂದು ಕ್ಷಣಕ್ಕಾಗಿ ಎಲ್ಲರೂ ಕಾಯ್ತಿದ್ರು. ಹೌದು, ಈ ಸಂಚಿಕೆಯಲ್ಲಿ ನಾಟ್ ಬ್ಯಾಡ್. ಓಕೆ ಮಾರಣ್ಣ ಅವರೇ ಸೂಪರ್ಬ್. ಥ್ಯಾಂಕ್ ಯು ಮೇಡಮ್. ಎಷ್ಟು ಏರಿಳಿತಗಳಿದ್ದಾವೆ ಈ ಹಾಡಲ್ಲಿ. ಎಸ್ಪೆಷಲಿ ನೀವು ಪಲ್ಲವಿ ಹಾಡುವಾಗ ನಂಗನ್ನಿಸ್ತು ಅಯ್ಯೋ ಇನ್ನೊಂದು ಸ್ವಲ್ಪ ಶ್ರುತಿ ಜಾಸ್ತಿ ತಗೋಬೋದಿತ್ತೇನೋ ಅಂತ. ಆಮೇಲೆ ಚರಣ ಕೇಳಿದಾಗ ಗೊತ್ತಾಯಿತು ಓ ಇಲ್ಲಿ ಕರೆಕ್ಟ್ ಕೆಲಸ ಮಾಡಿದ್ರು ಇವರು ಅಂತ. ಚರಣದಲ್ಲಿ ಒಂದೊಂದು ಲೈನು ಪಂಚಮ ಆಯಿತು, ದೈವತ ಆಯಿತು, ನಿಷಾದ ಆಯಿತು, ಷಡ್ಜ ಆಯಿತು, ಮೇಲೆ ಹೋಗ್ತಾನೆ ಇದೆ. ಮಾಳಾದ ಗರುಕೆ ಚಿಗುರ್ಯಾವೋ. ಮಾದೇವ್ನ ಮಾಡಲ್ಲಿ ಮಳೆಯೂ ಸುರಿದಾವೋ. ಆಮೇಲೆ ಚರಣ ಬೇರೆನೇ ರಾಗಕ್ಕೆ ಹೊಟ್ಟೋಗುತ್ತಲ್ವ. ಪಲ್ಲವಿನೇ ಬೇರೆ ರಾಗದಲ್ಲಿದೆ. ಚರಣ ಎಲ್ಲ ಮೇಜರ್ಗೆ ಹೋಗಿ ಬೇರೆನೇ ರಾಗಕ್ಕೆ ಹೊಟ್ಟೋಗುತ್ತೆ. 3 ರಾಗಗಳಿದ್ದಾವೆ. ಬಾಬಾ 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 ಬಾ. ನಾವು ಕಳೆದ ಸಂಚಿಕೆಯಲ್ಲಿ ನಾನೊಂದು ರಿಕ್ವೆಸ್ಟ್ ಇಟ್ಟಿದ್ದೆ ನಿಮಗೆ.
ಯಾವಾಗಲೂ ಸ್ಯಾಡ್ ಇದು ಇರೋ ಭಾವನೆ ಇರೋ ಹಾಡನ್ನು ಹಾಡ್ತೀರಿ, ಒಂದು ಕುಣಿಸೋ ಅಂಥ ಹಾಡನ್ನು ಹಾಡಿ ಅಂತ. ನೋಡಿ, ಇದಕ್ಕೆ ಬರಬೇಕು ಚಪ್ಪಾಳೆ. ನಮ್ಮ ಮೆಂಟರ್ ಸರ್ ಆದಂಥ ಮೃತ್ಯುಂಜಯ ಸರ್ಗೆ ಇದೆಲ್ಲ ಕ್ರೆಡಿಟ್ ಹೋಗ್ಬೇಕು ಮೇಡಮ್. ತುಂಬ ಪಾಸಿಟಿವ್ ನಿಜವಾಗ್ಲೂ. ವೈಬ್ಸು ತುಂಬಿಸಿ ಕಳಿಸಿದ್ರು ನನ್ನಿಲ್ಲಿ. ಹೌದು ಹೌದು, ಬರಲಿ ಒಂದು ಚಪ್ಪಾಳೆ. ಸಂಚಿಕೆಯಿಂದ ಸಂಚಿಕೆಗೆ ನಿಮ್ಮೆಲ್ಲರದ್ದು ಗಾಯನ ಪರಿಪಕ್ವ ಆಗ್ತಿದೆ ಅಂದರೆ ಅದಕ್ಕೆ ಗುರುಗಳೇ ಕಾರಣ. ಸೊ ಮೃತ್ಯುಂಜಯ ದೊಡ್ಡವಾಡ ಅವರಿಗೆ ದೊಡ್ಡ ಕ್ರೆಡಿಟ್ ಸಲ್ಲಲೇಬೇಕು. ನಾನು ಯಾವಾಗಲೂ ಹೇಳೋ ಹಾಗೆ, ನಿಮ್ಮ ಕಡೆ ಯಾವ ಕಲ್ಲು ಎಸಿತೀವಿ ಆ ಕಲ್ಲನ್ನು ತಗೊಂಡು ಅವ್ರ ಮನೆ ಕಟ್ಕೋತಾರೆ. ತುಂಬ ಧನ್ಯವಾದ ಮೇಡಮ್. ಚಾಲೆಂಜ್ ಅಕ್ಸೆಪ್ಟೆಡ್. ಯಾವ ಚಾಲೆಂಜ್ ಬೇಕಾದರೆ ಕೊಡಿ ನನಗೆ, ನಾನು ಅದನ್ನು ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ. ಈ ಛಲ ಇರಬೇಕು ಕಲಾವಿದರಲ್ಲಿ, ಎಲ್ಲ ಮನುಷ್ಯರಲ್ಲಿ, ಬರೀ ಕಲಾವಿದರು ಅಂತಲ್ಲ. ಸೊ ಇಂಥ ಒಂದು ಎನರ್ಜಿ ಇರೋವಂಥ ಹಾಡನ್ನು ಅದ್ಭುತವಾಗಿ ಹಾಡಿದ್ರಿ. ಆಮೇಲೆ ಆ ಸಂಗತಿಗಳು ಅಲ್ಲಿ ಆ ಸಂಗತಿಗಳು ಮಾಡಿ ಉಸಿರು ತಗೊಳ್ಳಿಕ್ಕೆ ಜಾಗ ಇಲ್ಲ. ಅಂದ್ಬಿಟ್ಟ ತಕ್ಷಣ ಮತ್ತೆ ನೆಕ್ಸ್ಟ್ ಲೈನ್ ತಗೋಬೇಕು. ಆ ಸಂಗತಿಗಳು ಎಷ್ಟು ಫಾಸ್ಟ್ ಸ್ಪೀಡಲ್ಲಿ ಏನು ಚೆನ್ನಾಗಿ ನುಡಿಯುತ್ತೆ ಮಾರಣ್ಣವರೇ ನಿಮ್ಮ ಕಂಠದಲ್ಲಿ. ಓ, ನಾನು ಫಿದಾ ಆಗಿಬಿಟ್ಟೆ ಬಿಡಿ. ಥ್ಯಾಂಕ್ ಯು ಮೇಡಮ್. ಎಲ್ಲ ನಮ್ಮ ಗುರುಗಳಿಗೆ ಸೇರಬೇಕು ಮೇಡಮ್. ಪಂಚಾಕ್ಷರಿ ಹಿರೇಮಠ ಅಂತೇಳಿ ಗದಗದವರು, ಅವರ ಗುರುಗಳ ಪಾದಕ್ಕೆ ಇವತ್ತು ಈ ಕ್ರೆಡಿಟನ್ನು ನಾನು ಸಲ್ಲಿಸ್ಬೇಕು ಮೇಡಮ್. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಗುರುಗಳಿಗೂ ನನ್ನ ನಮಸ್ಕಾರ. ತುಂಬ ಅದ್ಭುತವಾಗಿ ಹಾಡಿದ್ರಿ, ಹೀಗೆ ಹಾಡ್ತಾಯಿರಿ. ಆಮೇಲೆ ಕೊನೆಯಲ್ಲಿ ಮಾತ್ರ ಹುಗೆ ಹುಗೆ ಅಂತ ಇದ್ರಿ, ಉಗೆ ಅದು. ನಮ್ಮ ಸ್ವಾಮಿಗೆ ಹುಗೆ ಎಂದಿರೋ, ನಮ್ಮ ಸ್ವಾಮಿಗೆ ಹುಗೆ ಎಂದಿರೋ. ಹೇಳಿ ನೋಡೋಣ. ಉಗೆ. ಉಗೆ, ಹುಗೆ ಅಲ್ಲ, ಆಯಿತಾ? ಸೊ ನೀವು ಯೂಶ್ವಲಿ ಆಕಾರ ಹಕಾರ ಪ್ರಾಬ್ಲಮ್ ನೀವು ಅದನ್ನು ಮಾಡಲ್ಲ. ಇವತ್ತು ಯಾಕೋ ಮಾಡಿದ್ರಿ ಗೊತ್ತಿಲ್ಲ, ಅದೊಂದು ಶಬ್ದದಲ್ಲಿ. ಅದ್ರ ಕಡೆ ಗಮನ ಕೊಡಿ. ಒಳ್ಳೇದಾಗಲಿ ಮಾರಣ್ಣವ್ರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್. ನೇಮ್ ಬಿಲ್ ಸರ್. ಮಾರಣ್ಣವರೇ, ಹೇಳಿ ಸರ್. ಸಾವಿರಾರು ಭಕ್ತಿಗೀತೆಗಳಪ್ಪ ಮಲೆ ಮಹದೇಶ್ವರನ ಬಗ್ಗೆ. ಎಷ್ಟು ಸಾರಿ ಕೇಳಿದ್ರು ಕೇಳಬೇಕನ್ಸುತ್ತೆ. ಬಟ್ ಹೇಳಿ ಮಾಡಿಸಿದ ಕಂಠ ನಿಮ್ಮದು ಭಕ್ತಿಗೀತೆಗಳಿಗೆ. ಈ ಹಾಡು ಮೇಡಮ್ ಹೇಳಿದಾಗ ಎಷ್ಟು ಕಷ್ಟ ಆಯಿತು ಪಾಪ. ಬಿ ಜಿ ಎಮ್ನವ್ರು ಎಂಟ್ರಿ ಆಗಕ್ಕೆ ಟ್ರೈ ಮಾಡ್ತಾಯಿದ್ರು, ಆದರೂ ನೀವು ಎಲ್ಲ ಮ್ಯಾನೇಜ್ ಮಾಡಿಕೊಂಡು ನಾನು ಅಂದ್ಕೊಂಡೆ, ಅಯ್ಯೋ ಯಾಕೆ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ರೆ ನಿಮಗೆ ಇನ್ನೂ ಚಂದ ಬರ್ತಾಯಿತ್ತೇನೋ ಅನಿಸ್ತಾಯಿತ್ತು. ಬಟ್ ಗ್ಯಾಪ್ ಬಿಡದೇ ಇದ್ರೂ ಅವ್ರು ನಿಮ್ಮ ಕಡೆನೇ ನೋಡ್ತಾಯಿದ್ರು, ಗ್ಯಾಪ್ ಸಿಗ್ಬೋದೇನೋ ಅಂತ ಕೆಲವು ಕಡೆ. ಆದ್ರೂ ಸರಿದೂಗಿಸ್ಕೊಂಡು ಕಡೆವರೆಗೂ ನೀವು ಕಷ್ಟವಾದ ಗೀತೆ ಇದು ಮೇಡಮ್ ಹೇಳಿದಾಗೆ ಕಡೆವರೆಗೂ ಚೆನ್ನಾಗಿ ನಿಭಾಯಿಸಿದ್ರಿ. ಮಲೆ ಮಹದೇಶ್ವರನ ಮೈ ಮೇಲೆ ಬಂದಂಗೆ ನೀವು ಆಡಿದ್ರಿ. ಧನ್ಯವಾದಗಳು ನಿಮಗೆ. ಅದು ಕ್ರೆಡಿಟು ಗೆಳೆಯ ವಿಶ್ವ ಅವ್ರಿಗೂ ಸೇರಬೇಕು ಸರ್. ಯಾಕೆಂದರೆ ನಿನ್ನೆ ನನಗೆ ನಾಳೆ ಯಾವ ಹಾಡು ಆಡಬೇಕು ಅನ್ನೋದು ಜ್ಞಾಪಕನೇ ಬರಲಿಲ್ಲ. ವಿಶ್ವನ ಕೇಳಿದೆ, ಈಚೆಗಡೆ ಹೇಳಿದ್ರು ಹಾಡನ್ನ, ಹಂಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ರೆಡಿ ಮಾಡ್ಕೊಂಡು ಒಂದೇ ದಿವಸ ಪ್ರಾಕ್ಟೀಸ್ ಮಾಡಿದ್ರಲ್ಲ ನೋಡಿ, ಅದೇ ಚಾಲೆಂಜ್ ಅನ್ನೋದು ಸರ್. ಯಾವತ್ತೂ ಆಡಿಲ್ಲ ಈ ಹಾಡನ್ನ. ಕಾಂಪಿಟೇಷನ್ಗೆ ಬಂದಾಗ ಸಾಕು ಪ್ರಾಕ್ಟೀಸ್ನ ಹಾಡಬೇಕು ಅಂತ ನಿಮ್ಮ ತಲೆಗೆ ಹತ್ತುಬಿಟ್ರೆ ಅದೊಂದು 3-4 ಗಂಟೆಯಲ್ಲೇ ನೀವು ಮನಸ್ಸಿಗೆ ಅದು ನಾಟಿಬಿಡುತ್ತೆ. ಆದರೆ ನೀವು ವಿಶ್ವ ಅವ್ರಿಗೂ ಒಂದು ಚಪ್ಪಾಳೆ ಕೊಡ್ಬೇಕು ಹಂಗಾದ್ರೆ ನಿಮಗೆ ಅವ್ರಿಗೆ. ಸರ್, ತುಂಬ ಧನ್ಯವಾದ ಹೇಳ್ಬೇಕು. ಆ ಥರ ಒಬ್ರಿಗೊಬ್ರು ನೋಡಿ ಏನಾದರೂ ಒಂದು ಸ್ವಲ್ಪ ವೀಕ್ನೆಸ್ಸು ಇನ್ನೊಂದು ಮತ್ತೊಂದು ಇದ್ದರೆ ಏಳ್ಸ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಅದನ್ನೇ ಹೇಳೋದು, ಜನಪದ ಅಂದ್ರೇ ಸಮೂಹ, ನಾವೆಲ್ಲ ಒಟ್ಟಿಗೆ ಇರ್ತಕ್ಕಂಥದ್ದೇ ಜನಪದ ಅನ್ನೋದು. ಅದೇನೇ, ಬೇರೆ ಬೇರೆ ಥರ ಅಲ್ಲ. ಆದರೆ ಅವ್ರ ಕಡೆಯಿಂದ ನಿಮಗೂ ಒಂದು ಸಹಕಾರ ಸಿಕ್ಕಿದೆಯಲ್ಲ, ಹಾಗಾಗಿ ನೋಡಿ ನೀವು ಎಷ್ಟು ಇಂಪ್ರೂವ್ ಆಗಿ ಭಾಳ ಚೆನ್ನಾಗಿ ಆಡಿದ್ರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಏನು ಹೇಳೋದು ಈ ಹಾಡಿಗೆ? ಜೋರು ಚಪ್ಪಾಳೆ ಬರಲಪ್ಪ. ಮಹದೇಶ್ವರನ ಹಾಡು ಇದು. ಮೂಲ ಹಾಡು ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ. ಈ ಟ್ಯೂನನ್ನು MS ಮಾರುತಿಯವರವರು ಅವ್ರ ಕೈ ಚಳಕ ತೋರಿಸಿ ಅದ್ಭುತವಾಗಿ ಇನ್ನಷ್ಟು ಮೆರುಗನ್ನು ಕೊಟ್ಟು ಮಹದೇವ ಸ್ವಾಮಿಯವ್ರ ಕೈಲಿ ಹಾಡಿಸಿದ್ದು. ಸಾಹಿತ್ಯ ಯಾರು ಬರೆದ್ರು ಅಂತ ಗೊತ್ತಿಲ್ಲ, ಗೊತ್ತಿದೆ ವಿಶ್ವ? ರವಿಕುಮಾರ್ ಅವರು ಭಾಳ ಅದ್ಭುತವಾಗಿ ಬರೀತಾರೆ ಅಲ್ವಾ? ನಿಮಗೆ ಅದೆಲ್ಲ ಗೊತ್ತಿದೆ ಅಂತ ಕಾಣ್ತದೆ ನೋಡಿ. ಇದು ಮೂಲ ಇದು. ಆದರೆ ಅದ್ಭುತವಾದಂಥ MS ಮಾರುತಿಯವರ ಸಂಯೋಜನೆ ಇದೆಯಲ್ಲ, ಭಾಳ ಚೆನ್ನಾಗಿ ಅವರು ಮಾಡಿಕೊಡ್ತಾರೆ. ನನಗೆ ವಿಶ್ವ ಹೇಳ್ಕೊಟ್ಟಿದ್ದು ನಿಮಗೆ ಅಂದಾಗ ರಾಮಾಯಣದ ಒಂದು ಘಟನೆ ನೆನಪಾಯ್ತು ನನಗೆ. ರಾವಣ ಮತ್ತು ರಾಮನ ನಡುವೆ ಯುದ್ಧ ನಡೆಯುತ್ತಲ್ವಾ? ಯುದ್ಧಕ್ಕೆ ಕಂಕಣ ಕಟ್ಟಕ್ಕೆ ಯಾರು ಬ್ರಾಹ್ಮಣೋತ್ತಮ ಅಂತ ನೋಡಿದಾಗ ರಾವಣನ್ನೇ ಕೇಳ್ತಾರೆ, ರಾವಣನೇ ಉತ್ತಮ, ಅವನ ಕೈಲೇ ಕಂಕಣವನ್ನು ಕಟ್ಟಿಸ್ಬೇಕು ಅಂತ ಒಪ್ಕೊಳ್ತಾರೆ. ರಾವಣ ನನ್ನ ಶತ್ರುನೇ ಇರ್ಬೋದು, ಆದರೆ ನನ್ನ ವೃತ್ತಿ ಅದು, ಆ ವೃತ್ತಿಗೆ ನಾನು ಮೋಸ ಮಾಡೋಂಗಿಲ್ಲ,
ಹಾಗಾಗಿ ನಾನು ಅಲ್ಲಿ ಬಂದು ಕಂಕಣ ಕಟ್ತೀನಿ ಅಂತ ಹೇಳಿ ಎಲ್ಲವನ್ನು ತ್ಯಜಿಸಿ ಬ್ರಾಹ್ಮಣನಾಗಿ ಬಂದು ಕುಳಿತು ರಾಮನಿಗೆ ಯುದ್ಧ ಕಂಕಣ ಗೆಲ್ಲು ನೀನು ಅಂತ ಹೇಳಿ ಯುದ್ಧ ಕಂಕಣವನ್ನು ಕಟ್ತಾನೆ. ಎಂಥ ಸನ್ನಿವೇಶ ಅದು. ನಾನು ಹೇಳಿದ್ದೇನೆಂದರೆ, ಎದುರಾಳಿ ಯಾರೇ ಇರಲಿ, ನಿಮ್ಮಲ್ಲಿ ಆ ಒಂದು ಭಾವನೆ ಇದೆಯಲ್ಲ, ಅವನು ನನಗೆ ಚೆನ್ನಾಗಿ ಹಾಡಿಬಿಟ್ರೆ ನಾನು ಸೋತು ಬಿಡ್ತೀನೇನೋ, ಅವ್ನು ಗೆದ್ದು ಬಿಡ್ತಾನೇನೋ ಅನ್ನೋ ಭಾವನೆ ಇಲ್ವಲ್ಲ ನಿಮಗೆ? ಇಲ್ಲ, ಇಲ್ಲಿ ರಾವಣನಿಗೆ ಹೋಲಿಸಿದ್ರೆ ಅವ್ರು ಖುಷಿ ಪಡಬೇಕು. ಯಾಕೆ? ಯಾಕಂದ್ರೆ ರಾವಣ ಮಹಾಜ್ಞಾನಿ. ಹೌದು, ಮಹಾಜ್ಞಾನಿ. ಶಾಸ್ತ್ರಗಳನ್ನು, ಪ್ರತಿಯೊಂದನ್ನು, ವೇದಗಳನ್ನು ಎಲ್ಲ ತಿಳ್ಕೊಂಡಿರೋಂಥ ಮಹಾಜ್ಞಾನಿ. ಹಾಗಾಗಿ ಆಮೇಲೆ ಎಂಥ ಬಲಶಾಲಿ, ಶಿವನ ಪರಮ ಭಕ್ತ. ಹೌದು. ಅದ ಕಾರಣ ರಾವಣನಿಗೆ ಯಾರು ನನಗೆ ಆ್ಯಕ್ಚುಲಿ ರಾವಣ ತುಂಬ ಇಷ್ಟ. ಅಲ್ಲ, ರಾವಣಗೆ ಹೋಲಿಸಿದ್ರೆ ಖುಷಿ ಪಡಬೇಕು. ಯಾವುದೋ ಇದನ್ನೆಲ್ಲ ಯಾಕೆ ಹೇಳ್ತೀವಿ ನಾವು ಅಂತಂದರೆ, ಸಮಾಜಕ್ಕೆ ಇದೆಲ್ಲ ಬೇಕು. ನೋಡಿ ಎಂಥ ಇದನ್ನು ಸಂದೇಶ ಕೊಡ್ತಾ ಇದ್ರಿ ನೀವು ಸ್ಪರ್ಧಿಗಳು ಅಂತಂದರೆ, ನಿಜವಾಗ್ಲೂ ದೂರದರ್ಶನ ಚಂದನದ ಮೂಲಕ ಸ್ಪರ್ಧಿಗಳು ಅಂದರೆ ಹೀಗಿರಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ರಿ. ಒಳ್ಳೇದಾಗ್ಲಪ್ಪ, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಬಹುಮಾನ ಯಾರು ಗೆಲ್ತಾರೋ ಬಿಡ್ತಾರೋ ಬೇರೆ ವಿಷಯ, ಆದರೆ ಇಡೀ ಕಾರ್ಯಕ್ರಮ, ನಿಮ್ಮ ಲವಲವಿಕೆ, ನಿಮ್ಮ ಕಲಿಕೆ ಭಾಳ ಹೆಮ್ಮೆ ಅನಿಸುತ್ತೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.